ಕರ್ನಾಟಕ ರಾಜಕೀಯ ವ್ಯವಸ್ಥೆ ಅದೆಲ್ಲಿಗೆ ಬಂದು ನಿಂತಿದೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಶಾಸಕ ಮುನಿರತ್ನ ಮೇಲೆ ಯಾರೋ ಕಿಡಿಗೇಡಿಗಳು ಮೊಟ್ಟೆ ಎಸೆತ ಮಾಡಿದ್ದಾರೆ. ಹೌದು, ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಕಿಡಿಗೇಡಿಗಳು. ವಾಜಪೇಯಿ ಜಯಂತಿಗೆ ತೆರಳುವ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಲಗ್ಗೆರೆಯ ಬಳಿ ಲಕ್ಷ್ಮೀದೇವಿ ನಗರದಲ್ಲಿ ನಡೆದಿರುವಂತಹ ಘಟನೆ. ಕಾರಿನಿಂದ ಮುನಿರತ್ನ ಇಳಿತಾ ಇದ್ದಂತೆಯೇ ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಮುನಿರತ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತಾಡಿದ್ದಾರೆ. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಶಾಸಕ ಮುನಿರತ್ನ ಮೇಲಾಗಿರುವಂತಹ ಮೊಟ್ಟೆ ಎಸೆತ ಮತ್ತು ಹಲ್ಲೆ ನೋಡಿ, ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತ್ಕೊಂಡಿಲ್ಲ. ಕಾಂಗ್ರೆಸ್ ಬಿಜೆಪಿ ಈ ಬೆಂಬಲಿಗರ ಮಧ್ಯೆ ಮಾರಾಮಾರಿ ಕೂಡ ನಡೆದಿದೆ. ವಾಜಪೇಯಿ ಜಯಂತಿಗೆ ತೆರಳುವ ವೇಳೆ ಆಗಿರುವಂತಹ ಘಟನೆ ಇದು. ಶಾಸಕ ಮುನಿರತ್ನ ಮೇಲೆ ಲಕ್ಷ್ಮೀದೇವಿ ನಗರದಲ್ಲಿ ಮೊಟ್ಟೆ ಎಸೆತ. ನೀವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಗಮನಿಸಬಹುದು. ವಾಜಪೇಯಿ ಜಯಂತಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೋಡಿ, ಆ ಸ್ಪಾಟ್ ಅಲ್ಲಿ ಮುನಿರತ್ನ ಇದ್ದಾರೆ, ಪಕ್ಕದಲ್ಲಿ ಅವರ ಬೆಂಬಲಿಗರಿದ್ದಾರೆ, ಅಲ್ಲೇ ಪೊಲೀಸ್ನವರು ಕೂಡ ಇದ್ದಾರೆ. ಯಾರೋ ಕಿಡಿಗೇಡಿಗಳು ತತ್ಕ್ಷಣವೇ ಮೊಟ್ಟೆಯನ್ನ ಎಸಿತಾ ಇದ್ದಂತೆಯೇ ಅಲ್ಲಿದ್ದಂತಹ ಬೆಂಬಲಿಗರು ಮುನಿರತ್ನ ರಕ್ಷಣೆಗೆ ನಿಂತ್ಕೊಳ್ತಾರೆ. ಪೊಲೀಸ್ನವರು ಕೂಡ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ನೀವು ಗಮನಿಸಬಹುದು, ಮುನಿರತ್ನ ಅವರನ್ನ ರಕ್ಷಿಸುವ ಒಂದು ಪ್ರಯತ್ನ ಅಲ್ಲಿದ್ದಂತಹ ಬೆಂಬಲಿಗರು ಮತ್ತು ಪೊಲೀಸರ ಕಡೆಯಿಂದ ಆಗಿದೆ. ಬಟ್ ಒಂದು ಗಮನಿಸಬಹುದು, ಎಲ್ಲವೂ ಕೂಡ ಶಾಂತಿಯುತವಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ 100ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ಇದು. ಇಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಬಾರದಿತ್ತು. ಮುನಿರತ್ನ ಮೇಲಿನ ನೋವು, ಅಸಮಾಧಾನ, ದ್ವೇಷ, ಕೋಪ ತೀರಿಸೋದಕ್ಕೆ ಕಾನೂನು ಅನ್ನೋದಿದೆ. ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು, ಅದೇನೇ ಅಸಮಾಧಾನ ಇದ್ರು. ಆದರೆ ಇವತ್ತು ನೋಡಿ, ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಯಾರೋ ಕಿಡಿಗೇಡಿಗಳು ಮಾಡಿರುವಂಥ ಕೃತ್ಯ ಇದು. ನೋಡಿ, ಆ ಕ್ಷಣಕ್ಕೆ ಎಲ್ಲರೂ ಕೂಡ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಈ ದೃಶ್ಯದಲ್ಲಿ ಗಮನಿಸಬಹುದು. ಅಲ್ಲೇ ಇದ್ದಂಥ ಪೊಲೀಸ್ ಕೂಡ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ಅಂದರೆ ಮುನಿರತ್ನ ಅವರನ್ನ ರಕ್ಷಣೆ ಮಾಡುವಂಥ ಒಂದು ಪ್ರಯತ್ನ. ಸೊ ನಾವು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಬಿಜೆಪಿ ಶಾಸಕ ಮುನಿರತ್ನ ಬಿಜೆಪಿಯ ಶಾಲು ಧರಿಸಿ ವೈಟ್ ಆ್ಯಂಡ್ ವೈಟಲ್ಲಿ ಬರ್ತಾ ಇದ್ದ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಮೊಟ್ಟೆ ಎಸೆದಿದ್ದಾರೆ. ಕಾರಿಂದ ಇಳಿದು ಕಾರ್ಯಕ್ರಮಕ್ಕೆ ಹೆಜ್ಜೆ ಇಡ್ತಾ ಇದ್ರು ಮುನಿರತ್ನ. ಈ ಸಂದರ್ಭದಲ್ಲಿ ಏಕಾಏಕಿ ಅದೆಲ್ಲಿಂದಲೋ ಬಂದಂತಹ ಮೊಟ್ಟೆ ಮುನಿರತ್ನ ತಲೆಗೆ ಬಿದ್ದುಬಿಟ್ಟಿದೆ. ಯಾರೋ ಕಿಡಿಗೇಡಿಗಳು ಎಸೆದಿದ್ದಾರೆ. ನೋಡಿ, ಇಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ, ಅದನ್ನು ನಾವು ಗಮನಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಆಕ್ಚುಲಿ ಸ್ಪಾಟ್ ಅಲ್ಲಿ ಏನಾಗಿದ್ದು, ಘಟನೆಯನ್ನ ಗಮನಿಸಿ ಹೇಳೋದಾದ್ರೆ ಇದು ಪ್ರೀ ಪ್ಲಾನ್ ಅಂತ ಅನ್ಸುತ್ತಾ? ಸದ್ಯ ಪರಿಸ್ಥಿತಿ ಹೇಗಿದೆ? ದಿವೇಶ್, ಇದು ಮೇಲ್ನೋಟಕ್ಕೆ ಪ್ರೀ ಪ್ಲ್ಯಾನ್ ಅಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇದು ನಾನು ಈ ಒಂದು ಲಕ್ಷ್ಮೀದೇವಿ ನಗರದ ಮಾಜಿ ಸಚಿವರ ಅಂತ ದಿರ್ತಿ ಶಾಸಕ ಮುನಿರತ್ನ ಅವರ ಕಚೇರಿ ಬಳಿ ಇದ್ದೇನೆ. ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಇಲ್ಲೇನು SBR ಇದು ಟೆಂಟ್ ಹೌಸ್ ಏನಿದ್ದಾರೆ, ಆ ಟೆಂಟ್ ಹೌಸ್ ಹಿಂಭಾಗದಲ್ಲಿ ಕಾಣ್ತಿರುವಂಥ ಜಾಗ ಇದೆ. ಇದು ಮಾಜಿ ಸಚಿವ ಮುನಿರತ್ನ ಅವರ ಈ ಒಂದು ಕಚೇರಿಯಾಗಿದೆ. ಈ ಕಚೇರಿನಲ್ಲಿ ಇಂದು ಈ ಒಂದು ಜನ್ಮ ಜಯಂತಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಜಯಂತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮದ ನಿಮಿತ್ತ ಈ ಒಂದು ಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಬೆಂಬಲಿಗರು, ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸುಶಾಸನ ದಿನಾಚರಣೆ ಕಾರ್ಯಕ್ರಮವನ್ನು ಅವರು ಆಚರಣೆಯನ್ನು ಮಾಡಿದ್ರು. ಇಲ್ಲಿ ನೀವು ನೋಡಿದಂತೆ ಈ ಗೇಟನ್ನು ಬಂದ್ ಮಾಡಲಾಗಿದೆ. ಈ ಗೇಟಲ್ಲಿ ಬೀಗೇನು ಹಾಕಿದ್ರೆ, ಒಳಗಡೆ ದೀಪವನ್ನು ಬೆಳಗಿಸಲಾಗಿದೆ. ಅಟಲ್ ಬಿಹಾರಿ
ಬಿಹಾರಿ ವಾಜಪೇಯಿ ಅವರ ಫೋಟೋವನ್ನು ಇಟ್ಟು ದೀಪವನ್ನು ಬೆಳಗಿಸಲಾಗಿದೆ. ಈ ಒಂದು ಸ್ಥಳದಲ್ಲಿ ಏನು ನಡೆದಿತ್ತು ಅದಕ್ಕೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡ ನಂತರ ಏನು ಮುನಿರತ್ನ ಅವರು ಇಲ್ಲಿಂದ ತೆರಳಲಿಕ್ಕೆ ಮುಂದಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಥಳ ಏನಿತ್ತು, ಆ ಸ್ಥಳದ ನಂತರ ಏನಿತ್ತು, ಇಲ್ಲಿಂದ ಸ್ವಲ್ಪ ದೂರ ನಾವೇನು ಈ ಒಂದು ಲಕ್ಷ್ಮೀದೇವಿ ವಾರ್ಡ್ನ ಪಕ್ಕದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಈ ಒಂದು ಸ್ಥಳದಲ್ಲಿ ಒಂದು ಟೆಂಟನ್ನು ಹಾಕಲಾಗಿತ್ತು. ಇಲ್ಲಿ ಒಂದಷ್ಟು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಬೆಂಬಲಿಗರನ್ನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬೆಂಬಲಿಗರು ಸುಮಾರು 100 ಜನ ಬೆಂಬಲಿಗರು ಸೇರಿದ್ರು. ಅದಾದ ನಂತರ ಈ ಒಂದು ಘಟನೆ ಆದ ನಂತರ ಈ ಒಂದು ಎಲ್ಲವನ್ನು ತೆರವು ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಈ ಟೆಂಟನ್ನು ಹಾಕಿದಂಥವರು ಸಹ ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನೀಗ ತೋರಿಸ್ತಾ ಇರುವಂತೆ ಈ ಒಂದು ಸ್ಥಳ ಏನಿದೆ, ಮುನಿರತ್ನವರ ಶಾಸಕರ ಕಚೇರಿಯಿಂದ ಈ ಒಂದು ರೋಡ್ ತನಕ ಏನು ರಿಂಗ್ ರೋಡ್ ಏನಿದೆ, ಆ ರಿಂಗ್ ರೋಡ್ ಇದು ಮೇನ್ ರೋಡು. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಅದ್ರ ಮುಂಭಾಗದಲ್ಲಿದೆ. ಈ ರಿಂಗ್ ರೋಡ್ಗೆ ಅಲ್ಲಿಂದ ಸುಮಾರು ಒಂದು 100 ಮೀಟರ್ನೂ ಸಹ ಏನು ಶಾಸಕ ಮುನಿರತ್ನವರು ನಡ್ಕೊಂಡು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಈ ಒಂದು ಏನು ಟ್ಯಾಂಕರ್ ಕಾಣ್ತಾ ಇದೆ, 2 ಟ್ಯಾಂಕ್ಗಳು. ಆ ಟ್ಯಾಂಕಲ್ಲಿ ಭಾಗದಲ್ಲಿ ಮುನಿರತ್ನವರು ಮೂವ್ ಆಗೋ ಸಂದರ್ಭದಲ್ಲಿ ಎಡಗಡೆ ಭಾಗದಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಅವ್ರಿಗೆ ಮೊಟ್ಟೆಯನ್ನು ಎಸ್ತಿದ್ದಾನೆ ಅಂತ ಅನ್ನೋದು ಇರುವಂಥ ಮಾಹಿತಿ. ಅದಾದ ನಂತರ ತಕ್ಷಣ ಜೊತೆಗಿದ್ದಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು, ಬೆಂಬಲಿಗರಿರ್ಬೋದು, ಮುನಿರತ್ನವರನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಪೊಲೀಸ್ ಅಧಿಕಾರಿಗಳು ಶಾಸಕ ಮುನಿರತ್ನವ್ರಿಗೆ ಹೇಳಿದ್ದಾರೆ, ನೀವು ಈ ಸ್ಥಳದಿಂದ ಏನು ಇವರ ಕಚೇರಿ ಇದೆ, ಕಚೇರಿ ಸ್ಥಳದಿಂದ ನೀವು ಕಾರನ್ನು ಹತ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆದರೆ ಮುನಿರತ್ನವರು ಅದಕ್ಕೆ ನಿರಾಕರಣೆ ಮಾಡಿ ಕಾರನ್ನು ಹತ್ತದೆ ಇಲ್ಲಿಂದ ನಡೆದುಕೊಂಡು ಹೋಗುವಂಥ ಸುಮಾರು 100 ಮೀಟರ್ ತನಕ ನಡೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಮೊಟ್ಟೆಯನ್ನು ಎಸೆಯುವಂಥ ಕೆಲಸವನ್ನು ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಶಾಸಕ ಮುನಿರತ್ನ ಅವರಿಗೆ ಮೊಟ್ಟೆಯನ್ನು ಹೊಡಿಬೇಕು ಅಥವಾ ಕಲ್ಲನ್ನು ಹೊಡಿಬೇಕು ಅಂತ ಪ್ಲಾನ್ ಇತ್ತು ಅಂತಂದು ಶಾಸಕ ಮುನಿರತ್ನವರ ಆರೋಪವಾಗಿದೆ. ಅಥವಾ ನನ್ನ ಮೇಲೆ ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ಹಲ್ಲೆ ನಡೆಸಬೇಕು, ಆ ಮೂಲಕ ನನ್ನನ್ನು ಹತ್ಯೆ ನಡೆಸುವ ಸಂಚಿನ ರೂಪಿಸಲಾಗಿತ್ತು ಅಂತ ಅನ್ನೋದನ್ನು ಶಾಸಕ ಮುನಿರತ್ನ ಆರೋಪ ಮಾಡ್ತಿದ್ದಾರೆ. ಈಗಾಗಲೇ ಸ್ಥಳಕ್ಕೆ DCP ಅವರು ಬಂದಿದ್ದರು ಮತ್ತು ಇತರ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲವನ್ನು ಪರಿಶೀಲನೆ ನಡೆಸಿದ್ರು ಮತ್ತು ಇಲ್ಲಿಂದ ಸ್ಥಳದಿಂದ ತೆರವು ಮಾಡುವ ಕೆಲಸವನ್ನು ಮಾಡಿದರು. ಇದಾದ ನಂತರ ಶಾಸಕ ಮುನಿರತ್ನ ಅವರು ಏನು KC ಜನರಲ್ ಹಾಸ್ಪಿಟಲ್ಗೆ ದಾಖಲಾಗಿದ್ದಾರೆ. ಅಲ್ಲಿಯ ವೈದ್ಯಾಧಿಕಾರಿಗಳು ಅವ್ರನ್ನ ಪರಿಶೀಲನೆ ನಡೆಸಿ ಏನು ಚಿಕಿತ್ಸೆಯನ್ನು ಕೊಡಬೇಕು ಅಥವಾ ಅವ್ರಿಗೆ ಅಡ್ಮಿಟ್ ಮಾಡ್ಕೋಬೇಕಾ ಇಲ್ಲವ ಅಂತ ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಂತೆ KC ಜನರಲ್ ಹಾಸ್ಪಿಟಲ್ಗೆ ಭೇಟಿ ನೀಡಿ ಅಲ್ಲಿ ಶಾಸಕ ಮುನಿರತ್ನ ಅವರಿಂದ ದೂರನ್ನು ಪಡೆದುಕೊಂಡು ಅವರು ಯಾರ ವಿರುದ್ಧ ದೂರನ್ನು ಕೊಡ್ತಾರೆ ಅವರ ವಿರುದ್ಧ ದೂರನ್ನು ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಈ ಒಂದು ಘಟನೆ ಸಂಬಂಧಪಟ್ಟಂತೆ 3 ಜನ ವ್ಯಕ್ತಿಗಳನ್ನು ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅವರಿಂದ ವಿಚಾರಣೆ ಸಹ ನಡೆಸ್ತಾ ಇದ್ದಾರೆ. ವಿಚಾರಣೆ ಆದ ಬಳಿಕ ಈ ಒಂದು ಘಟನೆ ಉದ್ದೇಶಪೂರ್ವಕವ ಅಥವಾ ದುರುದ್ದೇಶಪೂರ್ವಕವ ಶಾಸಕರ ಮೇಲೆ ಹಲ್ಲೆ ನಡೆಸುವಂಥ ಉದ್ದೇಶ ಇತ್ತಾ ಅಥವಾ ಕೇವಲ ಶಾಸಕರನ್ನು ಅವಮಾನ ಮಾಡುವಂಥ ಒಂದು ಕೆಲಸದ ಉದ್ದೇಶದಿಂದಾಗಿ ಈ ರೀತಿ ನಡೆಸಲಾಗಿತ್ತಾ, ಅವರು ಕಾಂಗ್ರೆಸ್ ಬೆಂಬಲಿಗರ ಅಥವಾ ಇಲ್ಲಿನ ಮಾಜಿ ಕಾರ್ಪೊರೇಟರ್ ಆಗುವಂಥ ನಾರಾಯಣಸ್ವಾಮಿ ಅವರ ಬೆಂಬಲಿಗರ, ಯಾರ ಬೆಂಬಲಿಗರು ಅವರು ಯಾವ ಕಾರಣಕ್ಕೋಸ್ಕರ ಮುನಿರತ್ನ ಮೇಲೆ ಹಲ್ಲೆ ನಡೆಸುವಂಥ ಕೆಲಸವನ್ನು ಮಾಡಿದ್ರು ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಇದ್ರ ಬಗ್ಗೆ ಪರಿಶೀಲನೆ ನಡೆಸಬೇಕಾಗುತ್ತೆ. ಇನ್ನೊಂದು ಮಹತ್ವದ ವಿಷಯ ಅಂತಂದರೆ ದಿವ್ಯಶ್ರೀ, ಶಾಸಕ ಮುನಿರತ್ನ ಅವರು ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆ ನೀಡಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಶಾಸಕ CT ರವಿ ಅವರ ಮೇಲೆ ಹಲ್ಲೆ ಆಗಿತ್ತು. ಆ ಒಂದು ಬೇರೆ ಪ್ರಕರಣ ಇತ್ತು. ಹೀಗಾಗಿ BJP ಶಾಸಕರಿಗೆ ಹೆಚ್ಚಿನ ಭದ್ರತೆ ಕೊಡಬೇಕು ಅಂತ ಮಾಹಿತಿಯನ್ನು ಸಹ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ರು. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಇದ್ದರು. ಆದರೂ ಸಹ ಪೊಲೀಸ್ ಅಧಿಕಾರಿಗಳ ಮಾತನ್ನು ಅವರು ಕಡೆಗಣಿಸಿ ನಡ್ಕೊಂಡು ಹೋಗಿ ಈ ಒಂದು ದುರ್ಘಟನೆಗೆ ಕಾರಣವಾಗಿದ್ದಾರೆ ಅಂತ ಒಂದು ಅಧಿಕಾರಿಗಳ ಆರೋಪವಾಗಿದೆ. ಹೀಗಾಗಿ ಇವೆಲ್ಲ ವಿಚಾರಗಳನ್ನು ಅವರು ಪರಿಗಣನೆ ತೆಗೆದುಕೊಂಡು ಈ ಶಾಸಕರಿಂದ ದೂರನ್ನು ಪಡೆದ ನಂತರ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅಂತ DCP ಸೈದುಲ್ಲಾ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿವ್ಯಶ್ರೀ, ರಾಜಪ್ಪ, ಇದು ಸಾಮಾನ್ಯರ ಮೇಲೆ ಆಗಿದ್ದಂಥ ಹಲ್ಲೆ ಆಗಿದ್ರೆ ಇಷ್ಟೊಂದು ಗಂಭೀರತೆಯನ್ನು ಪಡೆದುಕೊಳ್ತಿರ್ಲಿಲ್ಲ. ಶಾಸಕರ ಮೇಲೆ ಆಗಿರುವಂಥ ಮೊಟ್ಟೆ ಎಸೆತ, ಈಗ ಮುನಿರತ್ನವ್ರು ಮಾತಾಡೋ ಸಂದರ್ಭದಲ್ಲಿ ಪೊಲೀಸರು ಇಲ್ಲದೆ ಹೋಗಿದ್ದಿದ್ರೆ ಕೊಲೆಯೇ ಆಗ್ತಿತ್ತು ಅನ್ನುವಂಥ ಪದಪ್ರಯೋಗ ಮಾಡ್ತಾರೆ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನಂತೀರಿ? ನಿಜ. ಯಾಕಂತಂದರೆ ಈ ಒಂದು ಬೆಳವಣಿಗೆ ವಿಶೇಷವಾಗಿ ಶಾಸಕ ಮುನಿರತ್ನ ಮೇಲೆ ಬಂದಿರುವಂಥ ಆರೋಪ ಪ್ರಕರಣಗಳು ಗಂಭೀರವಾಗಿದೆ ಮತ್ತು ಅವರಿಗೆ ಆ ಒಂದು ಭಯವನ್ನು ಸಹ ಹುಟ್ಟಿಸಿದೆ. ಹಿಂದೆನೂ ಸಹ ಅವರು ನನಗೆ ಕೊಲೆ ಬೆದರಿಕೆ ಇದೆ, ನನ್ನ ಮೇಲೆ ಅನಾವಶ್ಯಕವಾಗಿ ದೂರುಗಳನ್ನು ದಾಖಲಿಸಲಾಗ್ತಾ ಇದೆ, ನನಗೆ ಕೊಲೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ರು. ಅದಾದ ನಂತರ ಅವರು ಸಹ ದೂರನ್ನು ದಾಖಲಿಸಿದರು. ವಿಚಿತ್ರ ಅಂದರೆ ಇಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕಾಗತ್ತೆ ಅಂತ ಒಂದು ಮಾಹಿತಿ ಇದ್ದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋದು ಒಂದು ಅನುಮಾನ. ಎರಡನೇ
ಎರಡನೇದಾಗಿ ಅವ್ರದ್ದೇ ಕ್ಷೇತ್ರ ಆಗಿರೋ ಕಾರಣಕ್ಕೋಸ್ಕರ ಇಲ್ಲಿ ಯಾರು ಏನು ಮಾಡ್ತಾರೆ ಅಂತ ಒಂದು ನಿರ್ಭೀತಿಯಿಂದನೂ ಸಹ ಅವರು ಆ ರೀತಿ ಮೂವ್ ಮಾಡಿರ್ಬೋದು ಆರುವಂಥ ಸಾಧ್ಯತೆಯೂ ಇದೆ. ಇನ್ನು ಮೂರನೇದಾಗಿ ಈ ಒಂದು ಸ್ಥಳದಲ್ಲಿ ಏನು ತುಂಬ ಇಕ್ಕಟ್ಟಾದಂಥ ಒಂದು ಪ್ರದೇಶನೆಲ್ಲ ತುಂಬ ವಿಶಾಲವಂತ ಪ್ರದೇಶ ಮತ್ತು ಇಲ್ಲಿ ಯಾರೂ ಸಹ ಅಷ್ಟೇನು ಜನ ಸೇರಿರಲಿಲ್ಲ. ಇದ್ದಂಥವ್ರು ಬಹುತೇಕ ಎಲ್ಲರೂ BJP ಕಾರ್ಯಕರ್ತರಾಗಿದ್ದರು. ಹಾಗಾಗಿ ಈ ಒಂದು ಸ್ಥಳಕ್ಕೆ ಮುನಿರತ್ನವರು ಇಲ್ಲಿಂದ ನಡ್ಕೊಂಡು ಮುಂದೆ ಬರುವಂಥ ಸಂದರ್ಭದಲ್ಲಿ ಅಚಾನಕ್ ಆಗಿರುವಂಥ ಘಟನೆ ಅಂತ ಅನ್ನೋದು ಒಂದು ಮೇಲ್ನೋಟಕ್ಕೆ ಅಂದರೂ ಸಹ ಅವರು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಈ ಸ್ಥಳಕ್ಕೆ ಅವ್ರು ಬರ್ತಾರೆ, ಬಂದ ನಂತರ ಅವ್ರಿಗೆ ಹೊಡಿಬೇಕು ಅಂತನೋ ಪ್ಲ್ಯಾನ್ ಮಾಡ್ಕೊಂಡು ಹೊಡೆದ ರೀತಿ ಕಂಡು ಬರ್ತಾ ಇದೆ. ಹಾಗಾಗಿ ಪೊಲೀಸರು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ಈ ಒಂದು ಹಲ್ಲೆಯನ್ನು ಅಥವಾ ಮೊಟ್ಟೆ ಹೊಡೆಯೋ ಪ್ರಯತ್ನವನ್ನು ತಡಿಬೋದಾಗಿತ್ತು. ಆದರೆ ಘಟನೆ ನಡೆದು ಹೋಗಿದೆ. ಹೀಗಾಗಿ ಪೊಲೀಸರು ಇನ್ನಾದರೂ ಸಹ ಈ ಒಂದು ಘಟನೆ ಆದ ಸಿಟಿ ರವಿ ಘಟನೆ ಆದ ನಂತರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಹೆಚ್ಚಿನ ಬಿಗಿ ಭದ್ರತೆಯನ್ನು BJP ನಾಯಕರು ಕಲ್ಪಿಸಬೇಕಾಗಿತ್ತು. ವಿಶೇಷವಾಗಿ ಮುನಿರತ್ನ ಅವರಿಗೆ ಅವ್ರ ಮೇಲೆ ಬಂದಿರುವಂಥ ಆರೋಪ ಪ್ರಕರಣ ಮತ್ತು ಈ ಒಂದು ಸ್ಥಳದ ಒಂದು ಪರಿಸ್ಥಿತಿ ಏನಿತ್ತು, ಪರಿಸ್ಥಿತಿ ಇನ್ನಷ್ಟು ಬಿಗುವಿನ ಕೂಡಿರುವ ಕಾರಣಕ್ಕೋಸ್ಕರ ಇನ್ನಷ್ಟು ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸುವಂಥ ಅಗತ್ಯತೆ ಕಂಡು ಬರ್ತಾ ಇತ್ತು. ಅದನ್ನು ಮಾಡಿಲ್ಲ. ಮೇಲ್ನೋಟಕ್ಕೆ ಸ್ವಲ್ಪ ಲೋಪದೋಷ ಕಂಡು ಬಂದರೂ ಸಹ ಅದನ್ನು ತನಿಖೆಯಲ್ಲಿ ಯಾರ ತಪ್ಪಿತಸ್ಥರಾಗ್ತಾರೆ, ನಿಜಕ್ಕೂ ದುರುದ್ದೇಶಪೂರ್ವಕ ಮಾಡಿದ್ದಾರಾ ಅಥವಾ ಶಾಸಕರ ನಿರ್ಲಕ್ಷ್ಯನ ಅಥವಾ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯನ ಅನ್ನೋದನ್ನ ಪೊಲೀಸರ ತನಿಖೆಯಿಂದ ಸ್ಪಷ್ಟವಾಗಬೇಕಾಗಿದೆ. ದಿವಶ್ರೀ, ರಾಜಪ್ಪ, ಈ ಕ್ಷಣಕ್ಕೂ ಆಶ್ಚರ್ಯ ಅಂತ ಅನಿಸ್ತಿರೋದು ಘಟನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೊಡ್ತಿರುವಂತಹ ಸ್ಟೇಟ್ಮೆಂಟ್. BJPಯವರೇ ಅಥವಾ BJPಯ ಬೆಂಬಲಿಗರೇ ಮೊಟ್ಟೆ ಎಸ್ತಿದ್ದಾರೆ ಅಂತ, ಇದಕ್ಕೇನಂತೀರಿ? ದಿವೇಶಿ, ನಾವು ಇದನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಈ ಒಂದು ಬೆಳವಣಿಗೆಗಳು ಇತ್ತೀಚೆಗೆ ನಡೆದಿರುವಂಥ ರಾಜಕೀಯ ಬೆಳವಣಿಗೆಗಳು ಮತ್ತು ರಾಜಕಾರಣದಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಯಾರು ಏನು ಮಾಡ್ತಾರೆ ಅನ್ನೋದನ್ನು ಸಹ ಅನುಮಾನಕ್ಕೆ ಕಾರಣವಾಗಿದೆ. ಕೆಲವರು ದಿಢೀರಂತ ಪ್ರಚಾರಕ್ಕೆ ಬರಬೇಕು ಅಥವಾ ರಾಜಕೀಯವಾಗಿ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ವ್ಯಕ್ತಿಗಳು ಇಂಥ ಮೊಟ್ಟೆ ಹೊಡೆದಿರ್ಬೋದು, ಕಲ್ಲು ಹೊಡೆದಿರ್ಬೋದು ಅಥವಾ ಶಾಸಕರು ಅಟ್ಯಾಕ್ ಮಾಡೋದಿರ್ಬೋದು ಅಥವಾ ದಾಳಿ ನಡೆಸ್ಬೋದು ಅಂತಹ ಪ್ರಕರಣವನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಆ ಒಂದು ಕಾರಣಕ್ಕೂ ಸಹ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನೋದು ಒಂದು. ಎರಡನೇದಾಗಿ ಶಾಸಕರ ಈ ಒಂದು ಬೆಳವಣಿಗೆ ಅವರ ಮೇಲೆ ಬಂದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣದ ನಂತರ ಅವರು ಬಹಿರಂಗವಾಗಿ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು ಅಥವಾ ಅಷ್ಟು ಫ್ರೀಯಾಗಿ ಸಿಕ್ಕಿದ್ದು ಇದೇ ಮೊದಲ ಕಾರ್ಯಕ್ರಮ ಅಂತ ಅನಿಸುತ್ತೆ. ಹಾಗಾಗಿ ಅವರು ಸಹ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು, ಪೊಲೀಸರು ಸಹ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಇವೆರಡು ವಿಚಾರ. ಇನ್ನು ಮೂರನೇದಾಗಿ ಇಂತಹ ಘಟನೆಗಳ ಆದ ನಂತರ, ಬೆಳಗಾವಿ ಪ್ರಕರಣ ಆದ ನಂತರ ಎಲ್ಲರೂ ಸಹ ಸರ್ಕಾರ ಇರ್ಬೋದು, ಶಾಸಕರಿರ್ಬೋದು, ಪ್ರತಿಯೊಬ್ಬರ ಅವರ ಒಂದು ಏನು ಭದ್ರತೆಯನ್ನು ಕಲ್ಪಿಸ್ಕೊಳ್ಳೋದು ಅವರ ಜವಾಬ್ದಾರಿ ಜೊತೆಗೆ ಸರ್ಕಾರದ ಜವಾಬ್ದಾರಿಯೂ ಸಹ. ಹೀಗಾಗಿ 2-3 ಲೋಪದೋಷಗಳು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಹಾಗಾಗಿ ಶಾಸಕರ ತಪ್ಪಿದೆಯಾ ಅಥವಾ ಪೊಲೀಸ್ ಅಧಿಕಾರಿಗಳ ತಪ್ಪಿದೆಯಾ ಅಥವಾ ದುರುದ್ದೇಶಪೂರ್ವಕವಾಗಿ ಮಾಡಿರುವಂಥ ವ್ಯಕ್ತಿಗಳು ಯಾವ ಪಕ್ಷಕ್ಕೆ ಸೇರಿದವರು, ಒಂದು ವೇಳೆ ಇಂಥ ಪಕ್ಷದ ಅಭ್ಯರ್ಥಿ ಇಂಥ ಪಕ್ಷಕ್ಕೆ ಸೇರಿದವನು ಅಥವಾ ಪ್ರಾಥಮಿಕ ಸದಸ್ಯತ್ವ ಇದೆ ಅಥವಾ ಯಾರ್ದೋ ಪ್ರಚೋದನೆ ಕಾರಣಕ್ಕೋಸ್ಕರ ಬಂದ್ ಮಾಡಿದ್ದಾರೆ, ಇವೆಲ್ಲವೂ ಸಹ ತನಿಖೆಯಿಂದ ಸಾಬೀತಾಗಬೇಕಾಗಿದೆ. ಒಂದು ವೇಳೆ ಅದರಲ್ಲಿ ಸರ್ಕಾರದ ಅಧಿಕಾರಿಗಳ ಪೊಲೀಸ್ ತಪ್ಪಿದೆಯಾ ಅಥವಾ ಆ ವ್ಯಕ್ತಿಯ ತಪ್ಪಿದೆ ಅಂತ ತನಿಖೆಯಿಂದ ಬಯಲಾಗಬೇಕಾಗಿದೆ. ಹಾಗಾಗಿ ಅದಕ್ಕೆ ಒಂದಷ್ಟು ದಿನ ಕಾಲಾವಕಾಶ ತನಿಖೆ ಬೇಕಾಗುತ್ತೆ. ದಿವ್ಯಶ್ರೀ, ಅಲ್ಲೇ ಪ್ರತಿಭಟಿಸಿ ಘಟನೆ ಸಂಬಂಧ ಮುನಿರತ್ನವ್ರು ಮಾತಾಡಿದ್ದಾರೆ. ಅಂದರೆ ಅಲ್ಲೇ ಪ್ರತಿಭಟಿಸುವಂತಹ ಉದ್ದೇಶ ಏನಿತ್ತು ಅಂತ. ಈಗ ಮೊಟ್ಟೆ ಎಸೆತಾಗಿದೆ ಅಂದರೆ ಮುಂದೆ ಏನು ಬೇಕಾದರೂ ಆಗಬಹುದಿತ್ತು ಅನ್ನುವಂಥ ಪರಿಸ್ಥಿತಿಯಲ್ಲಿ ಅಲ್ಲೇ ಪ್ರತಿಭಟಿಸ್ತಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ ಅನ್ನೋದಾದರೆ ಏನು ಹೇಳಿದ್ರು ರಾಜಪ್ಪ ಆ ಸಂದರ್ಭದಲ್ಲಿ ಮುನಿರತ್ನವರು? ದಿವ್ಯಶ್ರೀ, ಈ ಒಂದು ಘಟನೆಯನ್ನು ಅವ್ರು ನಿಜವಾಗ್ಲೂ ಖಂಡಿಸಿದ್ರು. ಅವರ ಅನುಮಾನ ವ್ಯಕ್ತಪಡಿಸಿರೋದು ಏಕೈಕ ವಿಶೇಷ ಅಂತಂದರೆ ನನ್ನನ್ನು ಕೊಲೆ ಮಾಡುವಂಥ ಪ್ರಯತ್ನವನ್ನು ನಡೆದಿದೆ. ಕೇವಲ ಇದು ಇಂಥವರು ನೇರವಾಗಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. DCM DK ಶಿವಕುಮಾರ್ ಇರ್ಬೋದು ಅಥವಾ ಮಾಜಿ ಸಂಸದ ಅಂತ DK ಸುರೇಶ್ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು ಮತ್ತು ಅವರ ಮಗಳ ಮೇಲೂ ಸಹ ಅನುಮಾನ ವ್ಯಕ್ತಪಡಿಸಿದ್ದಾರೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೂ ಸಹ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕೇಳಿ ಇದು ಅವರ ಕ್ಷೇತ್ರ, ಸ್ವಕ್ಷೇತ್ರ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈಗ ಅಂತಹ ಘಟನೆಗಳು ನಡೆಯುವಂಥ ಸಾಧ್ಯತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ನನ್ನನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಸಂಚು ಹಲವಾರು ದಿನಗಳನ್ನು ನಡ್ಕೊಂಡ್ಬಂದಿದೆ ಅಂತ ಆರೋಪವನ್ನು ಶಾಸಕರು ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ ಮತ್ತು ತನಗಾದಂಥ ಅನ್ಯಾಯವನ್ನು ಖಂಡಿಸಿ ನಾನು ಹೋರಾಟವನ್ನು ಮಾಡ್ತೀವಿ ಅಂತ ಧರಣಿಯನ್ನು ಕೂತ್ಕೊಂಡಿದ್ರು. ಪೊಲೀಸ್ ಅಧಿಕಾರಿಗಳು ಅವರ ಮನವೊಲಿಸಿ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಳಿ, ಯಾಕಂದರೆ ಜಾಸ್ತಿ ಹೊತ್ತು ಆ ಮೊಟ್ಟೆಯನ್ನು ಹೊಡೆದಿರೋದಿರ್ಬೋದು ಅಥವಾ ಗಾಯ ಆಗುವಂಥ ಸಾಧ್ಯತೆ, ರಕ್ತ ಬರ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ಆ ಒಂದು ಗಾಯಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಇಲ್ಲಿ ಇದ್ಕೊಂಡು ಇನ್ನೂ ಸ್ವಲ್ಪ ಕೆಲವತ್ತು ಬಿಟ್ಟಿದ್ದಲ್ಲಿ ಅವ್ರಿಗೆ ಸಮಸ್ಯೆ ಆಗ್ಬೋದು ಮತ್ತು ಭದ್ರತೆಯ ಸಮಸ್ಯೆನ ಆಗ್ಬೋದು. ಯಾಕಂದರೆ ಕೇಳಿದ್ದು ರಿಂಗ್ ರೋಡ್ ಪ್ರಮುಖವಾಗಿ ಅತಿ ಹೆಚ್ಚು ವಾಹನಗಳು ಏನು ಸಂಚರಿಸ್ತವೆ. ಅದೇ ರೀತಿ
ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿನೂ ಸಹ ಮುಂಭಾಗದಲ್ಲಿದೆ. ಇದು ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಪೊಲೀಸರು ಎಲ್ಲರನ್ನೂ ಚದುರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಮುನಿರತ್ನ ಅವರ ಬೆಂಬಲಿಗರು ಸಹ ಇಲ್ಲಿಂದ ಕಳಿಸಿ ಮೊದಲು ಅವರಿಗೆ ಚಿಕಿತ್ಸೆ ಕೊಡಿಸಿ ಆನಂತರ ತನಿಖೆಯಿಂದ ಉಳಿದ ಪ್ರಕರಣ ಬಗ್ಗೆ ಇತ್ಯರ್ಥ ಮಾಡೋಣ ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಪ್ರತಿಭಟನೆ ದಾಖಲಿಸಿ ನಂತರ ಅವರು ಹಾಸ್ಪಿಟ್ಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಈಗ ಅವರು ಕೆಸಿ ಜನರಲ್ ಹಾಸ್ಪಿಟಲ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರ ಬೆಂಬಲಿಗರು ನಂದಿನಿ ಲೇಔಟ್ನ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಅಲ್ಲಿಯೂ ಸಹ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನೊಂದಷ್ಟು ಕೆಲ ಕಾರ್ಯಕರ್ತರು ಈ ಒಂದು ಕೆಸಿ ಜನರಲ್ ಹಾಸ್ಪಿಟಲ್ ಮುಂದೆನೂ ಸಹ ಜಮಾವಣೆಗೊಂಡಿದ್ದಾರೆ. ಹಾಗಾಗಿ ಇಲ್ಲಿದ್ದಂತಹ ಬಹುತೇಕ ಕಾರ್ಯಕರ್ತರು ಕೆಸಿ ಜನರಲ್ ಹಾಸ್ಪಿಟಲ್ ಮತ್ತು ನಂದಿನ ಪೊಲೀಸ್ ಸ್ಟೇಷನ್ ಮುಂದುಗಡೆ ಜಮಾವಣೆಗೊಂಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ಇಲ್ಲಿ ತಾತ್ಕಾಲಿಕ ಶಮನವಾದರೂ ಸಹ ಅಲ್ಲಿ ಎರಡೂ ಪ್ರದೇಶಗಳಲ್ಲಿ ಒಂದಷ್ಟು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ದೇವಶ್ರೀ. ರೈಟ್ ರಾಜಪ್ಪ, ಮತ್ತೆ ನಿಮ್ಮನ್ನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಾರೆ ವಾಜಪೇಯಿ 100ನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೊರಡುವ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಅಂದಾಜು 100 ಮೀಟರ್ ಅಂತರ ಅಷ್ಟೇ. ಬೆಂಬಲಿಗರು ಹೇಳ್ತಾರೆ ಅಲ್ಲದಂತಹ ಸಂದರ್ಭದಲ್ಲಿ ಕಾರಲ್ಲಿ ಹೊರಟು ಬಿಡೋಣ ಅಂತ ಹೇಳಿ, 100 ಮೀಟರ್ ತಾನೆ ಹೊರಟು ಬಿಡೋಣ, ಅಲ್ಲೇ ಕಾರಿದೆ ಅಂತ ಹೇಳಿ ಮುನಿರತ್ನ ಅವರು ತೆರಳ್ತಾ ಇದ್ದ ಸಂದರ್ಭದಲ್ಲಿ ನೋಡಿ ಏಕಾಏಕಿ ಮೊಟ್ಟೆ ಬಂದು ಹೇಗೆ ತಗುಲಿದೆ. ರೈಟ್, ಅಲ್ಲೇ ಇದ್ದಂಥ ಬೆಂಬಲಿಗರು ಅವರ ರಕ್ಷಣೆಗೆ ಮುಂದಾಗ್ತಾರೆ. ಪೊಲೀಸ್ನವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾರೆ. ಬಟ್ ಅಲ್ಲೇ ಮುನಿರತ್ನ ಅವರು ಪ್ರತಿಭಟಿಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ.